ಶುಭೋದಯ ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ಅವಧಿಗಳಲ್ಲಿ ಹಲಗಲಿ ಬೇಡರು ಈ ಒಂದು ಲಾವಣಿ ಪದ್ಯವನ್ನು ವಿಸ್ತೃತವಾಗಿ ಚರ್ಚೆ ಮಾಡಿದ್ದೇವೆ. ಅದು ಅತ್ಯಂತ ಐತಿಹಾಸಿಕ ಘಟನೆಯನ್ನು ಪುನರುಚ್ಚರಿಸುವ ಒಂದು ಸೊಗಸಾದಂತಹ ಜನಪದ ಗೀತೆಯಾಗಿದೆ. ಈ ಲಾವಣಿ ಹದಿಹರೆಯದ ಯುವಕರಿಗೆ, ತಮ್ಮಂತಹ ಬಿಸಿ ರಕ್ತದ ಯುವಕರಿಗೆ ತುಂಬ ದೇಶಭಕ್ತಿಯನ್ನು ಕಲಿಸುವಂತಹದ್ದಾಗಿದೆ. ಯಾಕೆ ಅಂತಂದರೆ, ಸ್ವಾತಂತ್ರ್ಯ ನಮಗೆ ಪುಕ್ಕಟ್ಟೆಯಾಗಿ ಸಿಕ್ಕಿದ್ದಲ್ಲ, ಅದು ಹಲವು ಜನರ ತ್ಯಾಗ ಬಲಿದಾನದ ಪ್ರತೀಕವಾಗಿದೆ. ಅಂದು ತ್ಯಾಗ ಬಲಿದಾನವಾದವರು ನಮ್ಮ ಹೃದಯದಲ್ಲಿ ಯಾವತ್ತೂ ಇದ್ದಿರಲೇಬೇಕಾಗಿರ್ತಕ್ಕಂಥವರು. ಆ ಕುರಿತನ್ನು ನಾವು ವಿಸ್ತೃತವಾಗಿ ಈಗಾಗಲೇ ಚರ್ಚಿಸಿದ್ದೇವೆ. ಈಗ ಅಭ್ಯಾಸದ ದೃಷ್ಟಿಯಿಂದ ಕೆಲವೊಂದು ಸಂಗತಿಗಳನ್ನು ನಾವು ತಿಳಿದುಕೊಳ್ಳಬೇಕು. ಆರಂಭದಲ್ಲಿ ನಾವು ಕೆಲವು ಪದಗಳಿಗೆ ಅರ್ಥ, ಆನಂತರ ಟಿಪ್ಪಣಿಗಳು, 1-2 ವಾಕ್ಯದಲ್ಲಿ ಉತ್ತರಗಳು, ಆನಂತರ ಮುಂದುವರಿಯುತ್ತಾ ಹಲವು ವಿಸ್ತೃತ ಪ್ರಶ್ನೆ ಮತ್ತು ಅದರ ಉತ್ತರಗಳನ್ನು, ಸಂದರ್ಭ ಮತ್ತು ವಿವರಗಳನ್ನು ನಾವು ನೋಡಬೇಕಾಗಿದೆ. ಮಕ್ಕಳೇ, ಈಗ ನಾವು ಪಠ್ಯಕ್ರಮ ಕಡೆಗೆ ಬರೋಣ. ಪದ್ಯ ಹಲಗಲಿ ಬೇಡರು ಇದು ಜನಪದ ಸಾಹಿತ್ಯದ ಒಂದು ಮೇರು ಕೃತಿಯಾಗಿದೆ. ಇದರ ಕೆಲವು ಪದಗಳನ್ನು ಈಗ ಅರ್ಥೈಸಿಕೊಳ್ಳೋಣ. ಅಗಸಿ ಹೆಬ್ಬಾಗಿಲು, ಕೊಳ್ಳಿ ಬೆಂಕಿ, ಘೋರ ಆಪತ್ತು, ಜತ್ತ ಜೊತೆ, ಟಾರ ನಾಶ, ಭಂಟ ವೀರ, ಲೂಟಿ ಸುಲಿಗೆ, ಹತಾರ ಆಯುಧ, ಹುಕುಂ ಆದೇಶ, ಕಸರತ್ತು ಚಮತ್ಕಾರ, ಕುಮುಕಿ ಸಹಾಯ ಅಥವಾ ಒತ್ತಾಸೆ, ಘಾತಕ ದ್ರೋಹಿ, ಚರಿಗೆ ತಂಬಿಗೆ, ಜಲದ ತೀವ್ರ, ದಂಡು ಸೈನ್ಯ, ಭರಪೂರ ಪ್ರವಾಹ, ವಿಲಾತಿ ವಿಲಾಯತಿ, ಮಸಲತ್ತು ಪಿತೂರಿ ಅಥವಾ ಒಳಸಂಚು. ಟಿಪ್ಪಣಿಯನ್ನು ಗ್ರಹಿಸಿರಿ ಮಕ್ಕಳೇ. ಚಟೇಕಾರರು ಅಂದರೆ ಆಂಗ್ಲೋ ಇಂಡಿಯನ್. ಹೆಬಲಕ ಸಾಬ್ ಹೆನ್ರಿ ಹ್ಯಾವಲಾಕ್ ಎಂಬ ಬ್ರಿಟಿಷ್ ಅಧಿಕಾರಿ, ಕಾರ ಸಾಹೇಬ ಅಲೆಕ್ಸಾಂಡರ್ ವಿಲಿಯಂ ಕೆರೆ ಎಂಬ ಬ್ರಿಟಿಷ್ ಅಧಿಕಾರಿ, ಕುಂಪಣಿ ಅಥವಾ ಕಂಪನಿ, ಈಸ್ಟ್ ಇಂಡಿಯಾ ಕಂಪನಿ ಎಂಬ ಬ್ರಿಟಿಷ್ ಸರ್ಕಾರ ರಚಿಸಿದ್ದ ಆಡಳಿತಾತ್ಮಕ ಸಂಸ್ಥೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಕುಂಪಣಿ ಸರಕಾರ ಹೊರಡಿಸಿದ ಆದೇಶವೇನು? ಅದಕ್ಕೆ ಉತ್ತರ ಹೀಗಿದೆ, ಗ್ರಹಿಸಿ. ಕುಂಪಣಿ ಸರಕಾರ ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಆದೇಶವನ್ನು ಹೊರಡಿಸಿತು. ಉತ್ತರ: ಕುಂಪಣಿ ಸರಕಾರ ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಆದೇಶವನ್ನು ಹೊರಡಿಸಿತು. ಪ್ರಶ್ನೆ 2, ಹಲಗಲಿಯ 4 ಪ್ರಮುಖರು ಯಾರು? ಉತ್ತರ: ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ರಾಮ ಮತ್ತು ಭೀಮ ಹಲಗಲಿಯ 4 ಪ್ರಮುಖರು. ಉತ್ತರ ಇನ್ನೊಮ್ಮೆ ಕೇಳಿ. ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ರಾಮ
ಮತ್ತು ಭೀಮ ಹಲಗಲಿಯ ನಾಲ್ವರು ಪ್ರಮುಖರು. ಪ್ರಶ್ನೆ 3. ಹಲಗಲಿ ಗುರುತು ಉಳಿಯದಂತಾದುದು ಏಕೆ? ಉತ್ತರ: ಬ್ರಿಟಿಷರ ಸೈನಿಕರು ಹಲಗಲಿಗೆ ಕೊಳ್ಳಿ ಇಟ್ಟರು. ಊರು ಸಂಪೂರ್ಣ ಸುಟ್ಟು ಬೂದಿಯಾಗಿ ಗುರುತು ಉಳಿಯದಂತಾಯಿತು. ಪ್ರಶ್ನೆ ಸಮೇತ ಉತ್ತರ ಇನ್ನೊಮ್ಮೆ ಕೇಳಿ. ಹಲಗಲಿ ಗುರುತು ಉಳಿಯದಂತಾದುದು ಏಕೆ? ಬ್ರಿಟಿಷರ ಸೈನಿಕರು ಹಲಗಲಿಗೆ ಕೊಳ್ಳಿ ಇಟ್ಟರು. ಊರು ಸಂಪೂರ್ಣ ಸುಟ್ಟು ಬೂದಿಯಾಗಿ ಗುರುತು ಉಳಿಯದಂತಾಯಿತು. ಪ್ರಶ್ನೆ 4. ಗಮನಿಸಿ. ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಉತ್ತರ: ಕಂಪನಿ ಸರಕಾರದ ದೌರ್ಜನ್ಯವನ್ನು ವಿರೋಧಿಸಿದ ದುರಂತ ಘಟನೆಯೇ ಈ ಲಾವಣಿಗೆ ಕಾರಣವಾಗಿದೆ. ಪ್ರಶ್ನೆ ಸಮೇತ ಉತ್ತರ ಇನ್ನೊಮ್ಮೆ. ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಉತ್ತರ: ಕಂಪನಿ ಸರಕಾರದ ದೌರ್ಜನ್ಯವನ್ನು ವಿರೋಧಿಸಿದ ದುರಂತ ಘಟನೆಯೇ ಈ ಲಾವಣಿಗೆ ಕಾರಣವಾಗಿದೆ. ಪ್ರಶ್ನೆ 5. ಹಲಗಲಿ ಗ್ರಾಮ ಎಲ್ಲಿದೆ? ಉತ್ತರ: ಹಲಗಲಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಒಂದು ಪುಟ್ಟ ಗ್ರಾಮವಾಗಿದೆ. ಪ್ರಶ್ನೆ ಸಮೇತ ಉತ್ತರ ಇನ್ನೊಮ್ಮೆ. ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಒಂದು ಪುಟ್ಟ ಗ್ರಾಮವಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಉತ್ತರ: ಕುಂಪಣಿ ಸರಕಾರ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರಕಾರಕ್ಕೆ ಕೂಡಲೇ ಒಪ್ಪಿಸಬೇಕೆಂಬ ಆದೇಶವನ್ನು ವಿರೋಧಿಸಿದರು. ಪಟ್ಟು ಬಿಡದ ಸರಕಾರ ಒತ್ತಡ ಹೇರಿದಾಗ ಹಲಗಲಿಯ ಬೇಡರು ದಂಗೆ ಎದ್ದರು. ಪ್ರಶ್ನೆ ಮತ್ತು ಉತ್ತರವನ್ನು ಇನ್ನೊಮ್ಮೆ ಕೇಳಿ. ಪ್ರಶ್ನೆ ಹೀಗಿದೆ: ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಉತ್ತರ: ಕುಂಪಣಿ ಸರಕಾರ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರಕಾರಕ್ಕೆ ಕೂಡಲೇ ಒಪ್ಪಿಸಬೇಕೆಂಬ ಆದೇಶವನ್ನು ವಿರೋಧಿಸಿದರು. ಪಟ್ಟು ಬಿಡದ ಸರಕಾರ ಒತ್ತಡ ಹೇರಿದಾಗ ಹಲಗಲಿಯ ಬೇಡರು ದಂಗೆ ಎದ್ದರು. ಪ್ರಶ್ನೆ 2. ಹಲಗಲಿಗೆ ದಂಡು ಬರಲು ಕಾರಣವೇನು? ಉತ್ತರ: ಸಿಟ್ಟಿನಲ್ಲಿ ಸಾಹೇಬ ಕಟ್ಟನೆ ಮುಂಗೈ ಕಡಕೊಂಡು ಕುದುರೆ ಸೈನ್ಯ ಅಂದರೆ ಅಶ್ವಪಡೆ ಬರುವಂತೆ ಆಜ್ಞಾಪಿಸಿದನು. ಹೊರಗಿನವರಿಗೂ ಒಳಗಿನವರಿಗೂ ಗುಂಡಿನ ಯುದ್ಧ ಆರಂಭವಾಯಿತು. ಪರಿಸ್ಥಿತಿ ಕೈಮೀರುವುದೆಂದು ಅರಿತು ಕಾಗದ ಬರೆದು ದಂಡ ಕರೆಸಿಕೊಂಡರು. ಪ್ರಶ್ನೆ ಸಮೇತ ಉತ್ತರವನ್ನು ಇನ್ನೊಮ್ಮೆ ಕೇಳಿ. ಹಲಗಲಿಗೆ ದಂಡು ಬರಲು ಕಾರಣವೇನು? ಸಿಟ್ಟಿನಲ್ಲಿ ಸಾಹೇಬ ಕಟ್ಟನೆ ಮುಂಗೈ ಕಡಕೊಂಡು ಕುದುರೆ ಸೈನ್ಯ ಅಂದರೆ ಅಶ್ವಪಡೆ ಬರುವಂತೆ ಆಜ್ಞಾಪಿಸಿದನು.
ಹೊರಗಿನವರಿಗೂ ಒಳಗಿನವರಿಗೂ ಗುಂಡಿನ ಯುದ್ಧ ಆರಂಭವಾಯಿತು. ಪರಿಸ್ಥಿತಿ ಕೈಮೀರುವುದೆಂದು ಅರಿತು ಕಾಗದ ಬರೆದು ದಂಡ ಕರೆಸಿಕೊಂಡರು. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೆ ತಾವು ಗ್ರಹಿಸಿದ ಹಲವು ಪದಗಳು, ಟಿಪ್ಪಣಿಗಳು, 1-2 ವಾಕ್ಯದಲ್ಲಿ ಉತ್ತರಗಳು ಮತ್ತು ಒಂದೇ ವಾಕ್ಯದಲ್ಲಿ ಬರೆಯುವ ಉತ್ತರಗಳು, ಇವು ಅಭ್ಯಾಸ ಕ್ರಮದಲ್ಲಿವೆ. ಇವುಗಳನ್ನು 2-3 ಸಲ ತಾವು ಕೇಳಬೇಕು, ಮನನ ಮಾಡಿಕೊಳ್ಳಬೇಕು. ಅದಾದ ನಂತರ ತಮ್ಮ ಮನೆಗೆಲಸದ ಪುಸ್ತಕದಲ್ಲಿ ಅತ್ಯಂತ ಸುಂದರವಾದಂತಹ ಬರಹದೊಂದಿಗೆ ಬರೆಯಬೇಕು. ಮಕ್ಕಳೇ, ಯಾವುದೇ ಕಾರಣಕ್ಕೆ ಕಾಗುಣಿತ ದೋಷವಿರಕೂಡದು, ಅಂದವಾದ ಬರವಣಿಗೆ ಇರಬೇಕು. ಚಿಕ್ಕ ವಯಸ್ಸಿನಲ್ಲಿಯೇ ಇದನ್ನು ರೂಢಿಸಿಕೊಂಡರೆ ನಿಮಗೆ ನಿರಂತರವಾಗಿ ಇದು ಅಭ್ಯಾಸವಾಗಿ ಬಿಡುತ್ತದೆ. ಈ 2 ಸಂಗತಿಗಳನ್ನು ಗಮನಿಸಿ ತಾವು ಅಂದವಾಗಿ ಬರೆಯಬೇಕು, ಕಾಗುಣಿತ ದೋಷಗಳು ಇರಕೂಡದು, ಹಾಗೂ ನೀವು 2-3 ಸಲ ಇವುಗಳನ್ನು ಓದಿ ಹಾಗೂ ಪಠ್ಯ ಪುಸ್ತಕವನ್ನು ಓದಿ. ಆಗ ತಮಗೆ ಮನನವಾಗುತ್ತದೆ ಯಾವ ಉತ್ತರ ಅತ್ಯುತ್ತಮವೆಂದು. ಇದರಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ತಮ್ಮ ಗ್ರಹಿಕೆಗೆ ಅನುಗುಣವಾಗಿ ಉತ್ತರಗಳನ್ನು ಬರೆಯಬಹುದಾಗಿದೆ. ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭವಾಗಲಿ ಮತ್ತು ಧನ್ಯವಾದಗಳು.